ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಡವರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಒಂದೇ ಒಂದು ಕನಸಿರುತ್ತೆ. ಅದು ಏನಪ್ಪ ಅಂತ ಅಂದರೆ ಸ್ವಂತ ಮನೆಯನ್ನು ಕಟ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಮನೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಯಾವ ರೀತಿ ನಾವು ಸ್ವಂತ ಮನೆಯನ್ನು ಪಡ್ಕೋಬಹುದು, ಅದೇ ರೀತಿಯಾಗಿ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ದಾಖಲೆಗಳು ಬೇಕು, ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ. ಸೊ ಈ ಒಂದು ಯೋಜನೆ ಯಾವುದಪ್ಪ ಅಂತ ಅಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಹೊಸ ಮನೆ ಕಟ್ಟೋದಕ್ಕಾಗಿರ್ಬೋದು ಅಥವಾ ಕಟ್ಟಿರ್ತಕ್ಕಂಥ ಮನೆಯನ್ನು ಖರೀದಿ ಮಾಡೋದಕ್ಕೆ ಸರ್ಕಾರನೇ ನಮಗೆ ಆರ್ಥಿಕ ಸಹಾಯವನ್ನು ಮಾಡುತ್ತೆ. ಸೊ ಎಷ್ಟು ಮಾಡುತ್ತಪ್ಪ ಅಂತ ಅಂದರೆ 2,67,000 ರೂಪಾಯಿ ನಮಗೆ ಆರ್ಥಿಕ ಸಹಾಯ ಮಾಡುತ್ತೆ. ಸೊ 2,67,000 ರೂಪಾಯಿ ನಾವು ಸರ್ಕಾರದಿಂದ ಉಚಿತವಾಗಿ ಪಡ್ಕೋಬೇಕಾದ್ರೆ ಏನು ಮಾಡಬೇಕು, ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂತ ಅಂದರೆ, ಉದಾಹರಣೆಗೆ ನಿಮ್ಮದು ಖಾಲಿ ಸೈಟ್ ಇರುತ್ತೆ ಅಥವಾ ಯಾವುದಾದ್ರೂ ಕಟ್ಟಿರೋ ಮನೆಯನ್ನು ಕೊಂಡ್ಕೋಬೇಕು ಅಂತ ಅನ್ಕೊತಾ ಇರ್ತೀರಾ. ಸೊ ಖಾಲಿ ಸೈಟಲ್ಲಿ ಮನೆ ಕಟ್ಟಬೇಕಾದ್ರೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಲೋನನ್ನು ತಗೊತೀರಾ. ಅದೇ ರೀತಿ ಕಟ್ಟಿರ್ತಕ್ಕಂಥ ಮನೆಯನ್ನು ಕೊಂಡ್ಕೋಬೇಕಾದ್ರೂ ಬ್ಯಾಂಕ್ ಕಡೆಯಿಂದ ಹೋಗ್ಬಿಟ್ಟು ನೀವು ಲೋನನ್ನು ತಗೊತೀರಾ. ಯಾಕೆ ಅಂತ ಅಂದರೆ ಬ್ಯಾಂಕಲ್ಲಿ ಕಡಿಮೆ ಬಡ್ಡಿಗೆ ಲೋನನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಗಮನವಿಟ್ಟು ಕೇಳಿ. ಉದಾಹರಣೆಗೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು 10 ಲಕ್ಷ ಲೋನನ್ನು ಮಾಡ್ತೀರಾ ಅಂದ್ಕೊಳ್ಳಿ. ಸೊ 10 ಲಕ್ಷ ಲೋನ್ ಮಾಡುವಾಗ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಸಪ್ರೇಟಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಫಾರಮ್ ಇರುತ್ತೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅನ್ನೋ ಒಂದು ಫಾರಮನ್ನು ತಗೊಂಡು ಅದನ್ನು ಭರ್ತಿ ಮಾಡಿ ಅವರು ಕೇಳಿರ್ತಕ್ಕಂಥ ಡಾಕ್ಯುಮೆಂಟನ್ನು ಕೊಡಿ. ಸೊ ಈ ಒಂದು ಯೋಜನೆಗೆ ನೀವು ಲೋನ್ ತಗೋವಾಗಲೇ ಅಪ್ಲಿಕೇಶನನ್ನು ಆಗಬೇಕಾಗುತ್ತೆ, ಅಥವಾ ನೀವು ಬ್ಯಾಂಕಲ್ಲಿ ಬೇಕಾದರೂ ಅಪ್ಲಿಕೇಶನನ್ನು ಆಗ್ಬೋದು, ಅಥವಾ ನಿಮ್ಮ ಹತ್ತಿರದ CSC ಸೆಂಟರ್ಗಾದರೂ ನೀವು ಹೋಗ್ಬಿಟ್ಟು ಅಪ್ಲಿಕೇಶನನ್ನು ಆಗ್ಬೋದು, ಅಥವಾ ನಿಮಗೆ ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮುಖಾಂತರನೂ ಸಹ ನೀವು ಅರ್ಜಿಯನ್ನು ಆಗ್ಬೋದು. ಈ ಯೋಜನೆಗೆ ನೀವು ಅಪ್ಲಿಕೇಬಲ್ ಆದರೆ 2,67,000 ರೂಪಾಯಿ ನಿಮಗೆ ಸಬ್ಸಿಡಿ ಇರುತ್ತೆ. ಅಥವಾ ಉದಾಹರಣೆಗೆ ನೀವು ಒಂದು 15 ಲಕ್ಷದ ಮನೆಯನ್ನು ತಗೊತಾ ಇರ್ತೀರಾ. ಸೊ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿರ್ತೀರಾ, ನಿಮಗೆ ಲೋನ್ ಸಹ ಸ್ಯಾಂಕ್ಷನ್ ಆಗಿರುತ್ತೆ. ಸೊ ಸಬ್ಸಿಡಿ ಬಂದುಬಿಟ್ಟು 2,67,000 ರೂಪಾಯಿ ಏನು ಮಾಡುತ್ತೆ ಅಂತಂದರೆ ಸರ್ಕಾರನೇ ನಿಮ್ಮ ಪರವಾಗಿ ಬ್ಯಾಂಕಿಗೆ ಕಟ್ಟುತ್ತೆ. ಸೊ ನಿಮಗೆ 2,67,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇದಕ್ಕೆ ಯಾವ ಒಂದು ಯೋಜನೆ ಅಂತಾರಂತ ಅಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಕರೀತಾರೆ. ನೀವು ಲೋನ್ ತಗೋವಾಗ್ಲೇ ಬ್ಯಾಂಕಲ್ಲಿ ನೀವು ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡ್ಬೋದು, ಅಥವಾ ನಿಮ್ಮ ಹತ್ತಿರದ CSC ಸೆಂಟರ್ ಅವರು ಮಾಡ್ತಾರೆ, ಅಥವಾ ನೀವೇ ಅಪ್ಲೈ ಸಹ ಮಾಡ್ಕೋಬೋದು. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಇನ್ನು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳು ಹೊಂದಿರಬೇಕು, ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂತ ಅಂದರೆ ನಿಮ್ಮ ಒಂದು ಐಡೆಂಟಿ ಕಾರ್ಡ್ ಬೇಕಾಗುತ್ತೆ. ಅಂದರೆ ಉದಾಹರಣೆಗೆ ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ನಂತರ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ನಿಮ್ಮ ಒಂದು ವೋಟ್ ಕಾರ್ಡ್ ಆಗಿರ್ಬೋದು, ನಂತರ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿ ಸ್ಯಾಲ್ರಿ ಪರ್ಸನ್ ಆದರೆ ಅವರ ಕಂಪನಿಯ 3G ಫಾರಮನ್ನು ನೀಡಬೇಕಾಗುತ್ತೆ. ಅಷ್ಟೇ ಅಲ್ದಿರ 3 ತಿಂಗಳು ಸ್ಯಾಲ್ರಿ ಸ್ಲಿಪ್ಪನ್ನು ನೀಡಬೇಕಾಗುತ್ತೆ. ನಂತರ 3 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಸೆಲ್ಫ್ ಎಂಪ್ಲಾಯ್ಡ್ ಆದರೆ 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ನಂತರ ಪಾನ್ ಕಾರ್ಡನ್ನು ಕೊಡಬೇಕಾಗುತ್ತೆ. ಇಷ್ಟು ದಾಖಲೆಗಳನ್ನು ಕೊಟ್ಟು ನೀವು PM ಆವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಈ ಒಂದು ಯೋಜನೆಯ ಲಾಭವನ್ನು ಯಾರೆಲ್ಲ ಪಡಿಬಹುದಪ್ಪ ಅಂತ ಅಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಹಾಕಲು ಪ್ರತಿಯೊಬ್ಬ ಅಭ್ಯರ್ಥಿಯು ವಾರ್ಷಿಕ ಆದಾಯ ಬಂದ್ಬಿಟ್ಟು 3 ಲಕ್ಷದಿಂದ 6 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಹೆಚ್ಚಿನ ಆದಾಯ ಇರುವವರಿಗೆ ಈ ಯೋಜನೆ ಎಲಿಜಿಬಲ್ ಆಗೋದಿಲ್ಲ. ನಂತರ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮಾತ್ರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಲಾಭವನ್ನು ಪಡಿಬಹುದು. ನಂತರ ಹಿಂದುಳಿದ ವರ್ಗದವರು, ಬುಡಕಟ್ಟು ಜನಾಂಗದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈಗಾಗಲೇ ಸ್ವಂತ ಮನೆಯನ್ನು ಹೊಂದಿದ್ರೆ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ. ಭಾರತ ದೇಶದಲ್ಲಿ ಈ ಯೋಜನೆಯ ಮುಖಾಂತರ ಒಂದು ಸ್ವಂತ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಈ ಒಂದು ಯೋಜನೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರಿಗೆಲ್ಲ ಮನೆ ಇಲ್ಲ ಅಂಥವರು ಈ ಒಂದು ಯೋಜನೆ ಮುಖಾಂತರ 2,67,000 ರೂಪಾಯಿ ಉಚಿತವಾಗಿ ಸಬ್ಸಿಡಿಯನ್ನು ಪಡಿಬೋದು. ನಂತರ ರೇಟ್ ಆಫ್ ಇಂಟ್ರೆಸ್ಟ್ ಸಹ ಕಡಿಮೆ ಇರುತ್ತೆ. ಅರ್ಜಿ ಹಾಕಲು ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಅಭ್ಯರ್ಥಿ ಕಾರ್ಮಿಕರಾಗಿದ್ದಲ್ಲಿ ಜಾಬ್ ಕಾರ್ಡ್ ಬೇಕಾಗುತ್ತೆ. ಒಂದು ವೇಳೆ ಇಲ್ಲ ಅಂದರೂ ನಡೆಯುತ್ತೆ, ಇದ್ದರೆ ಜಾಬ್ ಕಾರ್ಡ್ ಇದ್ದರೆ ಒಳ್ಳೆಯದು. ಅಭ್ಯರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಒಂದು ಗುರುತಿನ ಪುರಾವೆ ಬೇಕಾಗುತ್ತೆ, ಅಥವಾ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಬೇಕಾಗುತ್ತೆ. ನಂತರ ಪಾನ್ ಕಾರ್ಡ್ ಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಬೇಕಾಗುತ್ತೆ. ಅಭ್ಯರ್ಥಿಯ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ.
ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ನಂತರ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದನ್ನ ನೀವು ಬ್ಯಾಂಕಲ್ಲಿ ಬೇಕಾದರೂ ಅರ್ಜಿಯನ್ನು ಆಗ್ಬೋದು, ಅಥವಾ CSC ಸೆಂಟರಲ್ಲಿ ಬೇಕಾದರೂ ಅರ್ಜಿಯನ್ನು ಆಗ್ಬೋದು, ಅಥವಾ ಅರ್ಜಿ ಸಲ್ಲಿಸುವ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ತುಂಬ ಸಿಂಪಲ್ ಆಗಿರುತ್ತೆ. ನೀವೇ ಸಹ ಮೊಬೈಲ್ ಮುಖಾಂತರ ಅರ್ಜಿಯನ್ನು ಆಗ್ಬೋದು. ಅರ್ಜಿ ಹಾಕಿದ್ದಾದ್ಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಸೊ ಆ ಅಕ್ನಾಲಜ್ಮೆಂಟ್ ಜೊತೆ ಆ ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ನೀವು ಬ್ಯಾಂಕಲ್ಲಿ ಕೊಟ್ಬಿಟ್ಟು ಲೋನನ್ನು ಸಹ ತಗೋಬಹುದು. ನಿಮಗೆ 2,67,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಉದಾಹರಣೆಗೆ ನಿಮಗೆ ಬ್ಯಾಂಕ್ ಕಡೆಯಿಂದ 15 ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಅಂದ್ಕೊಳ್ಳಿ. ಸೊ ನೀವೇನಾದರೂ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ 2,67,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅಷ್ಟು ನೀವು ಕಟ್ಟೋ ಅಷ್ಟು ಇರೋದಿಲ್ಲ. ಇನ್ನು ಉಳಿದ ಹಣಕ್ಕೂ ಸಹ ರೇಟ್ ಆಫ್ ಇಂಟ್ರೆಸ್ಟ್ ಸಹ ಕಡಿಮೆನೇ ಇರುತ್ತೆ. ಅದೇ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದಾದ್ಮೇಲೆ ನೀವೇ ಸಹ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡುವ ಲಿಂಕನ್ನು ಸಹ ನಾನು ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಅರ್ಜಿ ಸಂಖ್ಯೆ, ಮೊಬೈಲ್ ನಂಬರನ್ನು ಹಾಕಿ OTP ಕೊಟ್ಟರೆ OTP ಬರುತ್ತೆ. ನಂತರ ಆ OTPಯನ್ನು ಹಾಕಿದ್ರೆ ನಿಮ್ಮ ಅರ್ಜಿ ಸ್ಥಿತಿ ಸಹ ನೀವೇ ಮೊಬೈಲಲ್ಲಿ ಚೆಕ್ ಮಾಡ್ಕೋಬಹುದು. ಈ ರೀತಿಯಾಗಿ ಸರ್ಕಾರದ ಸೌಲಭ್ಯವನ್ನು ಪ್ರತಿಯೊಬ್ಬರು ಪಡ್ಕೋಬೇಕು. ಈ ಒಂದು ಯೋಜನೆಗೆ ಬಡವರು, ಕೂಲಿ ಮಾಡುವಂಥವರು, ರೈತರು, ಯಾರೆಲ್ಲ ಸ್ವಂತ ಮನೆ ಇಲ್ವೋ ಪ್ರತಿಯೊಬ್ಬರು ಸಹ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ರೇಷನ್ ಕಾರ್ಡ್ಗೆ ಒಬ್ಬರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಯಾರಿಗೆಲ್ಲ ಸ್ವಂತ ಮನೆ ಇಲ್ವೋ ಅಂಥವ್ರು ಕೂಡಲೇ ಈ ಒಂದು PM ಆವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದಿಂದ ಸಿಗುವಂಥ ಒಂದು ಸೌಲಭ್ಯವನ್ನು ಪಡೆಯಿರಿ. ಸೊ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಈ ವಿಡಿಯೋ ಕೆಳಗಡೆ ಈ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಸ್ನೇಹಿತರೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.